ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ನಾಡಿನ ಒಬ್ಬ ಸಾಧಕಿಯ ಬಗ್ಗೆ ನಾನು ಕಥೆಯನ್ನು ಹೇಳಬೇಕು ಅಂತಂದೇಳಿ ಅಂದ್ಕೊಂಡೀನಿ. ಈ ತಮಿಳುನಾಡಿನೊಳಗೆ ಮದುರೈ ಜಿಲ್ಲೆಯೊಳಗೆ ಉಜಾಲಾಂಪಟ್ಟಿ ಅನ್ನುವಂತಹ ಒಂದು ಊರು. ಆ ಊರಿನೊಳಗೆ ಒಂದು ಕುಟುಂಬ. ಅಲ್ಲಿ ಏನಿತ್ತು ಅಂತಂದ್ರೆ ಆ ಇಳವರಸಿ ಅನ್ನುವಂಥ ಹೆಣ್ಣು ಮಗಳ ಕಥೆಯನ್ನು ನಾನೀಗ ಹೇಳ್ತೀನಿ. ಆ ಇಳವರಸಿಯ ಅಜ್ಜ ಮೊದಲಿಂದ್ರೂ ಈ ಸಿಹಿ ತಿಂಡಿಗಳನ್ನು ತಯಾರು ಮಾಡೋದರಲ್ಲಿ ಸಿದ್ಧಹಸ್ತರಾಗಿದ್ದರು. ಯಾವುದೇ ಸಮಾರಂಭ ಇರಲಿ ಅಲ್ಲಿ ಇವರಿಗೆ ಬಹಳ ಬೇಡಿಕೆ ಇತ್ತು, ಇವರೇ ಬಂದು ಮಾಡಿಕೊಡ್ಬೇಕು ಅಂತ ಹೇಳಿ. ಬಹಳ ಒಳ್ಳೆ ಅಡುಗೆಗಳನ್ನು ತಯಾರು ಮಾಡೋದರಲ್ಲಿ, ಸಿಹಿ ತಿಂಡಿಗಳನ್ನು ತಯಾರು ಮಾಡೋದರಲ್ಲಿ ಎತ್ತಿದ ಕೈ. ಆ ಅಜ್ಜನಿಂದ ಇವರ ತಂದೆಗೆ ಆ ವಿದ್ಯೆ ಬಂತು. ತಂದೆಯಿಂದ ಇವರ ಅಣ್ಣ ಕೂಡ ಆ ಒಂದು ಉದ್ಯಮದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸಿದರು. ತಮಿಳುನಾಡಿನ ತಿರುಚಿಯಲ್ಲಿ ಇವರ ಅಣ್ಣನ ಒಂದು ಅಂಗಡಿ ಇದ್ದಿತ್ತು. ಇಳವರಸಿ ಮುಂದೆ ಮದುವೆಯಾಗಿ ಮೊದಲಿಂದ ಈ ಬಿಸ್ನೆಸ್ದಲ್ಲಿ ನೋಡ್ಕೊತ ಬಂದಿದ್ಲಲ್ಲ, ಆಕೆಗೂ ಏನಂತಂದ್ರೆ ಇದರ ಒಂದು ಅನುಭವ, ಇದರದೊಂದು ನಾಲೇಜು ಆಕೆ ಸಹಜವಾಗಿ ಬಂದಿತ್ತು, ರಕ್ತಗತವಾಗಿನೂ ಬಂದಿತ್ತು. ಮುಂದೆ ಮದುವೆಯಾಗಿ ಆಕೆ ಏನಂತಾರೆ ಕೇರಳದ ತ್ರಿಸೂರಿಗೆ ಬರ್ತಾಳೆ. ಬಂದ ಮೇಲೆ ಯಾವಾಗಲೂ ಸದಾಕಾಲ ಏನಾದರೂ ಒಂದು ಕೆಲಸದಲ್ಲಿ ತೊಡಗಬೇಕು ಅನ್ನುವಂಥ ಉದ್ದೇಶವಿರುವಂತಹ ಚಟುವಟಿಕೆಯಿಂದ ಇರುವಂಥ ಇಳವರಸಿಗೆ ಹೊತ್ತು ಹೋಗ್ದಾಕೆ ಏನು ಮಾಡಿದ್ಲು ಅಂತಂದ್ರೆ ಗಂಡನಿಗೆ ಕೇಳಿದ್ಲು. ಗಂಡ ಕೃಷಿಕ ಇದ್ರು, ಜಮೀನಿತ್ತು, ಅವರು ಕೃಷಿಕ ಇದ್ದರು. ಆ ನಂತರ ನಾನು ಏನಾದರೂ ಹೊತ್ತು ಹೋಗಲ್ದು ಸ್ವಲ್ಪ ಸಿಹಿ ತಿಂಡಿಗಳನ್ನು ನಾನು ತಯಾರು ಮಾಡಿ ಮಾರ್ತೀನಿ ಅಂತ ಹೇಳಿ ಅನ್ನುವಂಥ ಅಭಿಪ್ರಾಯವನ್ನು ಮುಂದೆ ಇಟ್ಲು. ಅವರೊಂದಿಬ್ಬರು ಮಕ್ಕಳಾಗಿದ್ದರು. ಮಕ್ಕಳು ಏನಂತ ಸ್ಕೂಲಿಗೆ ಹೋಗ್ತಾಯಿದ್ರು. ಆಮೇಲೆ ಅವಳ ಗಂಡ ಏನಂತಂದ್ರೆ ಆಯಿತು ನೀವು ಮಾಡು, ನಾ ಬೆಂಬಲ ಕೊಡ್ತೀನಿ ಅಂತಂದು ಹೇಳಿದ್ರು. ಯಾಕೆ ಏನು ಮಾಡಿದ್ಲು ಅಂತಂದ್ರೆ ಸಿಹಿ ತಿಂಡಿಯನ್ನು ಮನೆಯಲ್ಲೇ ತಯಾರು ಮಾಡಿ ಅಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಆಕೆ ಮಾರಾಕತ್ಲು. ರುಚಿ ಶುಚಿಯನ್ನು ನೋಡಿದಂಥ ಅನೇಕ ಮಂದಿ ಏನಂತಂದ್ರೆ ಆಕೆ ಮನೆಗೆ ಬಂದು ಈ ಸಿಹಿ ತಿಂಡಿಗಳನ್ನು ತೊಗೊಂಡು ಹೋಗಾಕತ್ರು. ಬರ್ತಾ ಏನಾಯ್ತು ಅಂತಂದ್ರೆ ನಮಗೊಂದು 50 kg ಕೊಡ್ರಿ, 100 kg ಕೊಡ್ರಿ, ಸಮಾರಂಭ ಐತಿ ಅನ್ನುವಂಥ ಬೇಡಿಕೆ ಇದ್ದದ್ದು ಪ್ರಾರಂಭ ಆಯ್ತು. ಆವಾಗ ಇವಳು ಏನು ಮಾಡಿದ್ಲು ಅಂತಂದ್ರೆ ಕೆಲವಾರು ಯಂತ್ರಗಳನ್ನು ತರಿಸಿದ್ರು, ದೊಡ್ಡ ಪಾತ್ರೆಗಳನ್ನು ತೊಗೊಂಡು ಬಂದ್ಲು. ಆನಂತಂದ್ರೆ ಒಂದು 30 ಜನ ಕೆಲಸಗಾರರನ್ನು ಇಟ್ಟುಕೊಂಡು ಈ ಸಿಹಿ ತಿಂಡಿಯ ಒಂದು ಅಂಗಡಿಯನ್ನು ಅಕ್ಕಿ ತೆಗೆದ್ಲು. ಸಾಕಷ್ಟು ವ್ಯಾಪಾರ ಆಗಕತ್ತು ಆಕೆಗೆ. ಆನಂತರ ಆ 30 ಜನರಿಂದ ವ್ಯಾಪಾರ ಇದ್ದದ್ದು ಪ್ರಾರಂಭ ಆತಲ್ಲ, ಆಕೆ ಬರ್ತಾ ಸಾಕಷ್ಟು ಲಾಭ ಆಗಕತ್ತು. ಆಕೆ ಏನು ಅನ್ಕೊಂಡ್ಲು ಅಂತಂತಂದ್ರೆ ಈ ಸೂಪರ್ ಮಾರ್ಕೆಟ್ನೊಳಗೆ ನನ್ನ ಒಂದು ಈ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಆಸೆ ಇತ್ತಕ್ಕೆ. ಅಲ್ಲಿ ಪ್ರಾರಂಭ ಮಾಡಿದ್ಲಕ್ಕೆ 60 ಬಗೆಯ ತಿನಿಸುಗಳನ್ನು ಆಕೆ ತಯಾರು ಮಾಡಿಸ್ತಿದ್ಲು. ರುಚಿ, ಶುಚಿ ಮತ್ತು ಕೈಗೆಟಕುವಂಥ ಒಂದು ಬೆಲೆ. ಇದರಿಂದ ಏನಾಯ್ತು ಅಂದ್ರೆ ಅವಳ ವ್ಯಾಪಾರ ಸಾಕಷ್ಟು ಪ್ರಮಾಣದೊಳಗೆ ಹೆಚ್ಚಿಗೆ ಆಯ್ತು. ಆವಕ್ಕೆ ಏನು ಮಾಡಿದ್ಲು ಅಂತಂದ್ರೆ ಇನ್ನೂ ನನ್ನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೋಬೇಕು ಅಂತಂದೇಳಿ ಬ್ಯಾಂಕಿನಿಂದ 50 ಲಕ್ಷ ರೂಪಾಯಿಗಳ ಸಾಲವನ್ನು ತೆಗೆದು ಈ ಉದ್ಯಮವನ್ನಕ್ಕೆ ಪ್ರಾರಂಭ ಮಾಡಿದಾಗ ಏನಾಯ್ತು ಅಂದ್ರೆ ಮುಂದೆ ಎಷ್ಟೋ ಕೆಲವಾರು ತಿಂಗಳು ಅವಳ ಒಂದು ವ್ಯಾಪಾರ ಬಹಳಷ್ಟು ಪ್ರಮಾಣದೊಳಗೆ ಏರಿಕೆ ಆದಂಥ ಹೊತ್ತಿನೊಳಗೆ ಏನಾಯಿತು ಅಂತಂದ್ರೆ ಒಂದು ಸಲ ಸೂಪರ್ ಮಾರ್ಕೆಟ್ನೊಳಗೆ ಈಕೆ ಒಂದೇನು ಅಂಗಡಿಯನ್ನು ತೆಗೆದಿದ್ಲಲ್ಲ ಅದನ್ನು ಎಲ್ಲವನ್ನು ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು ಕಳ್ಳರು. ಏನೂ ಉಳಿಲಿಲ್ಲ. ತಲೆಯ ಮೇಲೆ 50 ಲಕ್ಷ ಸಾಲದ ಹೊರೆ. ಅಂಥದ್ರೊಳಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಕೆ ಕಂಪ್ಲೇಂಟ್ ಮಾಡಿದ್ಲು. ಪೊಲೀಸ್ ಹೇಳಿದರು ಯಾರೋ ಗುರ್ತಿದ್ದವ್ರು ನಿಮ್ಮವ್ರನ್ನ ಮಾಡಿರಬೇಕು ಅಂತಂದು ಹೇಳಿ ಅವರು ಆ ಕಳ್ಳರನ್ನ ಹಿಡಿಯುವಂತಹ ಉತ್ಸಾಹವನ್ನು ತೋರಿಸಲೇ ಇಲ್ಲ ಅವರು. ಆಮೇಲೆ LIC ಕಂಪ್ನಿಗೆ 3 ಲಕ್ಷದ ಬಿಲ್ ಒಯ್ದರು, ಎಷ್ಟಾದರೂ ಬರಲಿ ಅಂತಂದು ಹೇಳಿ ಬಿಲ್ ಅನ್ವಯಿದ್ರು. ಆ ರೆಕಾರ್ಡ್ ಅದನ್ನ ತೊಗೊಂಬರ್ರಿ, ಇವರು ಈ ರೆಕಾರ್ಡ್ ನಮಗೆ ಬೇಕು, ಅದು ಇದು ಅಂತಂದು ಅನ್ಕೊಂತ LIC ಅವರು ಏನಂತ ಕೈ ತೊಗೊಂಡ್ಬಿಟ್ರು. ಹೀಗಾಗಿ ಏನಾತಂದ್ರೆ ಡಿಪ್ರೆಷನ್ಗೆ ಒಳಗಾದ್ಲು. BP ಶುಗರು ಪ್ರಾರಂಭ ಆಯ್ತು.
ಎದ್ದು ನಿಲ್ಲಲಿಕ್ಕೆ ಆಗದಷ್ಟು ನಿತ್ರಾಣ. ಮನೆಯೊಳಗೆ ಓಡಾಡ್ದಂಗೆ ಸದಾಕಿ ಏನಂತಂದ್ರೆ ಅಷ್ಟು ರೀತಿ ಡಿಪ್ರೆಷನ್ಗೆ ಒಳಗಾದ್ಲು. ಯಾರಾದರೂ ಸಹಾಯ ಬೇಕಾಗಿತ್ತು, ಮನೆಯೊಳಗೆ ಓಡಾಡೋಕ್ಕೂ ಕೂಡ ಯಾರ್ದಾದ್ರೂ ಸಹಾಯ ಬೇಕಾಗಿತ್ತು. ಈ ಒಂದು ಪರಿಸ್ಥಿತಿ ಅವಳಿಗೆ ಉಂಟಾಯ್ತು. ಆನಂತರ ಈ ಬ್ಯಾಂಕಿನ ಅಧಿಕಾರಿಗಳು ಬಂದು ಏನು ಮಾಡಾಕತ್ತರು ಅಂತಂದ್ರೆ, ಅವಳಿಗೆ ನೀವು ಇಷ್ಟು ಸಾಲ ತೊಗೊಂಡಿರಿ, ಆಮೇಲೆ ಇದನ್ನು ನೀವು ತೀರಿಸ್ಬೇಕು, ಇಲ್ಲ ಅಂತಂತಂದ್ರೆ ನಿಮ್ಮೆಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ತೀವಿ, ಹಂಗೆ ಅಂತಂದು ಹೇಳಿ ಏನಂತಂದ್ರೆ ಏನು ಬೇಕಾದ್ದು ಬಂದಂದ್ರೆ ಒದರಾಡಕತ್ತರು. ನೀವು ತೀರಿಸ್ಲೇಬೇಕು, ನೀವು ಯಾವಾಗ ತೀರಿಸ್ತೀರಿ, ನಿಮ್ಮ ಕತೆ ನಾವು ಕೇಳಂಗಿಲ್ಲ, ಹೀಗೆ ಎಲ್ಲ ಅವರು ಕೆಲವು ಸಲ. ಆನಂತರ ಈ ಬಂಧು ವರ್ಗದವರು ಅವರು ಈ ಸಹಾಯ ಮಾಡೋದಂತೂ ದೂರ ಉಳೀತು. ಇವಳಿಗೆ ಏನು ಬೇಕಾದ ಬೈಯಾಕತ್ರು. ಈಗ ಎದಕ್ಕೆ ಬೇಕಾಗಿತ್ತು? ಭೂಮಿ ಇತ್ತು, ಗಂಡ ಕೃಷಿ ಮಾಡ್ತಿದ್ದ, ಈಕೆ ಇಂಥ ಉದ್ಯೋಗ ಮಾಡೋದು ಎದಕ್ಕೆ ಬೇಕಾಗಿತ್ತು ಅಂತ ಹೇಳಿ ಈಕೆ ಬೈಯಾಕತ್ರು. ಆ ಗಂಡನಿಗೂ ಹೆಣ್ತಿ ಹೇಳ್ದಂಗೆ ಕುಣಿತದ. ಅದಕ್ಕೆ ಅವನಿಗೂ ಸರಿ ಆಯ್ತು. ಕೆಲವೊಬ್ಬರು ಭಾಳ ಮೇರಾಗತ್ತಿದ್ಲು, ವ್ಯಾಪಾರ ಹೆಚ್ಚಿಗೆ ಆದ ಕೂಡಲೇ ಆಕೆಗೆ ಸರಿ ಆಯ್ತು ಅಂತ. ಹಿಂಗೆ ನಾನಾ ವಿಧದಂಥ ಅಪಮಾನಗಳು, ನಿಂದನೆಗಳನ್ನು ಆಕೆ ಕೇಳೋದ್ರನ್ನ ಆಕೆ ಕೆಲಸ ಆಯ್ತು. ಅವಾಗ ಆಕೆ ಏನಂತಂದ್ರೆ, ಈ ಜನ ತನಗೆ ಬೈಯೋದು ಹೋಗಲಿ, ತನ್ನ ಗಂಡನಿಗೂ ಬೈಯಾಕತ್ರು, ಮಕ್ಕಳಿಗೂ ಏನಾದರೂ ಅಂತ ಇರೋದನ್ನು ಕೇಳಿ ಆಕೆ ಮನಸ್ಸು ಭಾಳ ನೊಂದಿತು. ಆಕೆ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ಲು. ಗಂಡನಿಗೆ ಹೇಳಿದ್ಲು, ಇದು ನನ್ನಿಂದ ಆದಂಥ ತಪ್ಪು, ನಾ ಅಷ್ಟು ಲೋನ್ ತಗೋಬಾರ್ದಿತ್ತು. ಏನೋ ಒಂದು ದೊಡ್ಡ ವ್ಯಾಪಾರ ಮಾಡ್ತೀನಿ ಅಂತ ನಾ ಕೈ ಹಾಕ್ತೆ, ನನ್ನ ತಪ್ಪನ್ನು ನಾನೇ ಸರಿಪಡಿಸ್ಕೊತೀನಿ ಅಂತ ಹೇಳಿದ್ಲಕ್ಕೆ. ಹೇಳಿ ಆಕೆ ಏನು ಮಾಡಿಲ್ಲ ಅಂದ್ರೆ, ಮತ್ತೆ ವ್ಯಾಪಾರವನ್ನು ಮಾಡೋಕ್ಕೆ ನಾ ಮಾಡಲೇಬೇಕು ಅಂತಂದು ಹೇಳಿ ನಿರ್ಧಾರವನ್ನು ಮಾಡಿದ್ಲು. ಆವಾಗ ಕೇವಲ 300 ರೂಪಾಯಿ ಆಕೆ ಕಡೆ ಇರಲೇ ಇಲ್ಲ. ಒಡವೆಯನ್ನು ಏನೇನೋ ಅದಾವಲ್ಲ ಅವನ್ನೆಲ್ಲನೂ ಮಾರಿದ್ರು ಏನಂತಂದ್ರೆ ಆ ಸಾಲ ಆಕೆ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವನ್ನೆಲ್ಲ ಮಾರಿದರೂ ಕೂಡ ಇನ್ನೂ ಸಾಕಷ್ಟು ಸಾಲ ತಲೆ ಮೇಲಿತ್ತು. ಆಕೆ ಏನು ಮಾಡಿಲ್ಲ ಅಂದ್ರೆ, ಆಕೆ ಕಡೆ ದುಡ್ಡು ಇರಲಿಲ್ಲ, ಕೇವಲ 300 ರೂಪಾಯಿ ಇತ್ತು. ಆ 300 ರೂಪಾಯಿಗಳನ್ನು ಆಕೆ ತಗೊಂಡು ಬಾಳೆಕಾಯಿಗಳನ್ನ ತಂದು ಅದರ ಚಿಪ್ಸನ್ನು ಮಾರಾಟ ಮಾಡಿದ್ಲು. ಅಂದರೆ ಚಿಪ್ಸನ್ನು ತಯಾರು ಮಾಡಿದ್ಲು. ತಯಾರು ಮಾಡಿ ಅಲ್ಲೇ ರೈಲ್ವೆ ಸ್ಟೇಷನ್ ಇತ್ತು ಆ ಊರಿಗೆ. ಆ ರೈಲ್ವೆ ಸ್ಟೇಷನ್ಗೆ ಹೋಗಿ ಆ ಚಿಪ್ಸ್ ಪಾಕೆಟ್ಗಳನ್ನು ಮಾರುವುದಕ್ಕೆ ಪ್ರಾರಂಭ ಮಾಡಿದ್ಲು. ಪ್ರಯಾಣಿಕರು ಕಡಿಮೆ ಬೆಲೆಯ ಇಂಥ ಕ್ವಾಲಿಟಿ ಇರುವಂತಹ ಒಂದು ತಿಂಡಿಗಳನ್ನು ಭಾಳ ಇಷ್ಟಪಡ್ತಾರೆ. ಆಗ ಬೆಳಗ್ಗೆ ಏನಕ್ಕೆ ಎಲ್ಲ ಚಿಪ್ಸ್ ಪ್ಯಾಕೆಟ್ಗಳನ್ನು ಒಯ್ದಿದ್ಲ, ಸಂಜೆ ಆಗೋದ್ರೊಳಗನೆ ಎಲ್ಲರೂ ಮಾರಾಟ ಆದವು. ಒಳ್ಳೆ ಲಾಭ ಬಂದಕ್ಕಿದೆ. ಮರುದಿನ ಮತ್ತೆ ಒಂದಿಷ್ಟು ಚಿಪ್ಸ್ಗಳನ್ನು ತಯಾರು ಮಾಡಿದ್ಲು. ಅದರ ಜೊತೆಗೆ ಬಜ್ಜಿ, ಬೋಂಡ ಇಂಥವುಗಳನ್ನು ತಯಾರು ಮಾಡಿ ಆಕೆ ರೈಲ್ವೆ ಸ್ಟೇಷನಿಗೆ ತೊಗೊಂಡೋದ್ಲು. ಹಿಂಗೆ ಪ್ರತಿದಿನಾನು ಬೆಳಗ್ಗೆ ಆಕೆ ತಿಂಡಿ ತಿನಿಸುಗಳನ್ನು ಏನು ತಯಾರು ಮಾಡ್ತಿದ್ಲಲ್ಲ, ಅವು ಎಲ್ಲನೂ ಸಂಜೆ ಒಳಗೆ ಖರ್ಚಾಗ್ತಿದ್ವು. ಆಮೇಲೆ ಊರಾಗಿಂದ ಜನ ಎಷ್ಟೋ ಜನ ಸ್ಟೇಷನಿಗೆ ಬಂದು ಅವಳ ತಿಂಡಿಗಳನ್ನು ಕೊಳ್ಳಕ್ಕೆ ಪ್ರಾರಂಭ ಮಾಡಿದರು. ಕೆಲವೊಬ್ಬರು, ನಿನ್ನ ತಿಂಡಿ ಕೊಳ್ಳಾಕಂತಾನೆ ನಾನು ಅಷ್ಟು ದೂರದಿಂದ ಬರ್ತೇನೆ, ನಮ್ಮ ಏರಿಯಾದೊಳಗೆ ನೀವು ಒಂದು ಅಂಗಡಿಯನ್ನು ಯಾಕೆ ಹಾಕಬಾರ್ದು ಅಂತ ಕೇಳಿದ ಕೂಡಲೇ ಈ ಒಳ್ಳೆ ಲಾಭ ಬರೋದಕ್ಕೆ ಆಕೆ ಏನು ಮಾಡಿದ್ಲು ಅಂದ್ರೆ, ತ್ರಿಸೂರದೊಳಗೆ ನಾನು ಒಂದು ಅಂಗಡಿಯನ್ನು ಆಕೆ ಏನಂತಂದ್ರೆ ಓಪನ್ ಮಾಡಿದ್ಲು. ಆಮೇಲೆ ಬರ್ತಾ ಬರ್ತಾ ಆಕೆ ಏನಂತಂದ್ರೆ ಈ ಬ್ಯಾಂಕಿನ ಸಾಲವನ್ನು ತೀರಿಸ್ತಾ ಹೋದ್ಲು. ಆಮೇಲೆ ಮತ್ತೆ ಸ್ವಲ್ಪ ಜನ ಕೆಲಸಗಾರನ ತಗೊಂಡು ತನ್ನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೊತ ಹೋದ್ಲು. ಆಮೇಲೆ ಅವಳು ತ್ರಿಸೂರಿನಲ್ಲಿ 4 ಕಡೆ ಬ್ರ್ಯಾಂಚ್ಗಳನ್ನು ಓಪನ್ ಮಾಡಿದ್ಲು. ಅಶ್ವತಿ ಫುಡ್ ಪ್ರಾಡಕ್ಟ್ಸ್ ಅಂತೇಳಿ ಆಕೆ ಅದಕ್ಕೆ ಹೆಸರನ್ನು ಇಟ್ಲು. ಆನಂತರ ಅವಳು ತಯಾರು ಮಾಡುವಂತಹ ಅಶ್ವತಿ ಹಾಟ್ ಚಿಪ್ಸ್ ಅದೊಂದು ಬ್ರ್ಯಾಂಡ್ ಆದಂಗೆ ಆಗೈತಿ. ಅಲ್ಲಿ ಕೇರಳದಲ್ಲಿ ಮುಗಿಬಿದ್ದು ತಗೊಳ್ತಾರೆ, ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದೈತಿ. ಆನಂತರ ಆಕೆ ಏನು ಮಾಡಿದ್ಲು ಅಂತಂದ್ರೆ, ಈ ತ್ರಿಸೂರದಲ್ಲಿ 4 ಅಂಗಡಿಗಳನ್ನು ಓಪನ್ ಮಾಡಿದ್ಲು. ಈಗ ಅವಳ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, 80 ಜನ ಕೆಲಸಗಾರರು ಅವಳಲ್ಲಿ ಕೆಲಸ ಮಾಡ್ತಾ ನೂರಾರು ರೀತಿಯ ಎಲ್ಲ ಸಿಹಿ ತಿಂಡಿಗಳನ್ನು, ಎಲ್ಲ ನಮೂನೆಯ ಈ ಒಂದು ತಿನಿಸುಗಳ ಒಂದು ವ್ಯಾಪಾರವನ್ನು ಆಕೆ ಅತ್ಯಂತ ಹೆಚ್ಚುಗಾರಿಕೆಯಲ್ಲಿ ಮಾಡ್ತಾಳೆ. ಎಲ್ಲ ರೀತಿಯೂ ಸಿಹಿ ತಿಂಡಿಗಳನ್ನು ಅದಾವು, ಬೇಕರಿ ಪ್ರಾಡಕ್ಟ್ಸ್ಗಳನ್ನು ಆಕೆ ಕಡೆ ಅದಾವು. ಚಿಪ್ಸ್ ಅಂತೂ ಅಗದಿ ಆಕೆ ಬ್ರ್ಯಾಂಡ್ ಆಗಿಬಿಟ್ಟೈತಿ.
ಹೀಗಾಗಿ ಈಗ ಪ್ರತಿ ವರ್ಷ 8ರಿಂದ 10 ಲಕ್ಷ ಎಲ್ಲ ಕಳೆದು, ಎಲ್ಲ ಕರೆಂಟ್ ಬಿಲ್ಲು, ಎಲ್ಲ ಕೆಲಸಗಾರರದ್ದು, ಅಂಗಡಿದು ಎಲ್ಲನೂ ಕಳೆದು ಸುಮಾರು 8ರಿಂದ 10 ಲಕ್ಷ ರೂಪಾಯಿಗಳನ್ನು ಆಕೆ ಸಂಬಳವನ್ನು ಆಕೆ ಉಳಿತಾಯ ಆಗ್ತೈತೆ. ಆಕೆಗೆ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಆಕೆ ವ್ಯಾಪಾರವನ್ನು ಮಾಡಿದ್ಲು. ಆನಂತರ ಅದಕ್ಕೆ ಆಕೆ ಹೇಳ್ತಾಳೆ, ರುಚಿ ಶುಚಿಯಾಗಿರಬೇಕು, ಕಡಿಮೆ ಮಾರುಕಟ್ಟೆ ಇರಬೇಕು, ಬೆಲೆ ಇರಬೇಕು. ಇಂಥವುಗಳನ್ನು ನಾವು ತಯಾರು ಮಾಡಿದ್ವಿ ಅಂತಂದರೆ ಜನ ಏನಂತಾರೆ ತಗೊಳ್ತಾರೆ. ಅವರ ನಿಂದನೆಗಳಿಗೆ ಅಂಜದೆ, ಸೋಲುಗಳನ್ನು ಸವಾಲಾಗಿ ತಗೊಂಡು ನಾವು ಯಾವುದೇ ಒಂದು ಉದ್ಯಮವನ್ನು ಮಾಡಲಿ ಅದರಲ್ಲಿ ನಾವು ಯಶಸ್ಸನ್ನು ಖಂಡಿತವಾಗಿ ಕಾಣ್ತೇವೆ ಅನ್ನುವಂಥ ಈ ಇಳವರಸಿಗೆ ಒಂದು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಈ ಕಥೆಯನ್ನು ಮುಗಿಸ್ತೇನೆ.